ಎಜಿ ನ್ಯೂಸ್ಗೆ ಸ್ವಾಗತ. ಉತ್ತರ ಕರ್ನಾಟಕದಲ್ಲಿ ತ್ರಿವಿಧ ದಾಸೋಹಿ ಮಠ ಅಂತ ಖ್ಯಾತಿ ಪಡೆದ ನಿಡಸೋಶಿ ಜಗದ್ಗುರು ಶ್ರೀ ದುರದುಂಡೇಶ್ವರ ಮಠದ ಶಾಖಾ ಮಠವಾಗಿರುವ ಮಹಾರಾಷ್ಟ್ರ ಮೂಲದ ಮುತ್ತಾಳ ಗ್ರಾಮದಲ್ಲಿ 2026ನೇ ಸಾಲಿನ ಜ್ಞಾನ ದಾಸೋಹ ಮತ್ತು ಅನ್ನ ದಾಸೋಹ ಕಾರ್ಯಕ್ರಮ ಶ್ರೀ ಮಠದ ಜಗದ್ಗುರು ಡಾ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ಉಪಸ್ಥಿತಿಯಲ್ಲಿ ಜರುಗಿದೆ. ಈ ಒಂದು ಕಾರ್ಯಕ್ರಮ ಸರಿಸುಮಾರು 10 ದಿನಗಳ ಕಾಲ ನಡೀತಾ ಇದ್ದು, ಜೀವನ ದರ್ಶನ ಎಂಬ ವಿಷಯದ ಮೇಲೆ ಬಾದಾಮಿ ತಾಲೂಕಿನ ಬೇಲೂರ ಶ್ರೀ ಗುರು ಬಸವೇಶ್ವರ ವಿರಕ್ತ ಮಠದ ಶ್ರೀ ಮಹಂತ ಬಸವಲಿಂಗ ಸ್ವಾಮೀಜಿ ಅವರಿಂದ ಮುತ್ತಾಳ ಗ್ರಾಮದಲ್ಲಿ ಪ್ರತಿದಿನ ಸಾಯಂಕಾಲ 8 ಗಂಟೆಗೆ ಸತತ 10 ದಿನಗಳ ಕಾಲ ಪ್ರವಚನ ಕಾರ್ಯಕ್ರಮ ನಡೆಸಲಾಗಿದೆ. ಇದರಲ್ಲಿ ಸುರೇಶ್ ಚಂದ್ರಕಿ ಅವರಿಂದ ಸಂಗೀತ ಸೇವೆ ಜರುಗಿದೆ. ಇನ್ನು ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ಮುತ್ತಾಳ ಗ್ರಾಮದಲ್ಲಿ ಇರುವ ಯುವಕ ಯುವತಿಯರು ಸರ್ಕಾರದ ವಿವಿಧ ಹುದ್ದೆಯನ್ನು ಅಲಂಕರಿಸಿದ್ದಕ್ಕೆ ಅವರೆಲ್ಲರಿಗೆ ನಿಡಸೋಶಿ ಜಗದ್ಗುರು ಡಾ ಶಿವಲಿಂಗೇಶ್ವರ ಶ್ರೀಗಳಿಂದ ವಿಶೇಷ ಸತ್ಕಾರ ನೆರವೇರಿಸಲಾಗಿದೆ. ಇನ್ನು ಜೀವನ ದರ್ಶನ ವಿಷಯದ ಮೇಲೆ ಶ್ರೀ ಮಹಂತ ಬಸವಲಿಂಗ ಶ್ರೀಗಳ ಪ್ರವಚನ ಮತ್ತು ನಿಡಸೋಶಿ ಪೂಜ್ಯರು ಆದ ಜಗದ್ಗುರು ಡಾ ಶಿವಲಿಂಗೇಶ್ವರ ಶ್ರೀಗಳ ಆಶೀರ್ವಚನ ತೋರಿಸುತ್ತಿವೆ ನೋಡಿ. ಜಾತ್ರೆಗಳು ರಾಷ್ಟ್ರದ ಭದ್ರತೆಯ ಸಂಕೇತ. ಜಾತ್ರೆಗಳು ಈ ದೇಶದ ನೆಲ ಜಲ ಸಂಸ್ಕೃತಿಯ ಸಂಕೇತ. ಜಾತ್ರೆ ಬ್ರಾಹ್ಮಣರು ನಿಂತಿರ್ತಾನ, ಎಲ್ಲರೂ ಜಾತ್ರೆಗೆ ಬಂದಿರ್ತೀರಿ. ಎಲ್ಲರೂ ಮರಾಠರು, ಜೈನರು, ಲಿಂಗಾಯತರು ಎಲ್ಲರೂ ಸೇರಿ ಪಂಚಮಲಿಂಗೇಶ್ವರ ಮಹಾಗುರುಗಳ ಸಂಸ್ಥಾನ ಮಠ ದುರ್ದುಂಡೇಶ್ವರನ ಯೋಗಿಯತಿವರನ ತೇರ ನಡೀತಿರ್ತೀವಿ. ಎಲ್ಲರ ಕೈಗೂ ಏನಿರ್ತಾವ, ಕಾರಿಕಾಯಿ ಇರ್ತಾವ. ದಶದಿಕ್ಕುಗಳಿಂದ ಜನಸಾಗರ ಸೇರ್ತತಿ. ಎಲ್ಲರ ಮನದೊಳಗ ಒಂದ ಸಂಕಲ್ಪ, ಹೇ ಒಡೆಯ, ಈ ವರ್ಷ ನಿಮ್ಮ ಜಾತ್ರೆಗೆ ಬಂದೇನಿ. ನನ್ನ ಬದುಕಿನ ಕಷ್ಟ ಕಾರ್ಪಣ್ಯಗಳನ್ನ ಕಳೆದು ಬದುಕಿನ ಅಂಗಳದೊಳಗ ನಮ್ಮ ಸಂಕಲ್ಪನ ಈಡೇರಿಸುವಂತ ಶಕ್ತಿ ಸಾಮರ್ಥ್ಯವನ್ನು ಕೊಡು. ಇದೋ ನಿಮಗೆ ನಮ್ಮ ನಮನ ಅಂತ ಆ ಕಳಸಕ್ಕ ಗುರಿಯಾಗಿ ಉತ್ತತ್ತಿ ಒಗಿತೀರಿ. ನಿಮ್ಮ ಕಾಯಿಯಾಗ ಇರುವಂತ ಕಾರಿಕಾಯಿ ನೀವು ಒಗಿಮಠ ಮಾತ್ರ ಅದು ಉತ್ತತ್ತಿ. ಯಾವಾಗ ನೀವು ಒಗದ ಮೇಲೆ ಆ ತೇರಿನ ಕಳಸಕ್ ಬಡದ ಆ ಕಡೆ ಹೋಯ್ತಂದ್ರ ಆ ಕಡೆ ಮರಾಠರ ಉತ್ತತ್ತಿ, ಈ ಬ್ರಾಹ್ಮಣರ ಕಡೆ ಬಂದಿರ್ತತಿ. ಬ್ರಾಹ್ಮಣರ ಉತ್ತತ್ತಿ ಕುರುಬರ ಕೈ ಹೋಗಿರ್ತತಿ. ಯಾರದೋ ಕೈ, ಯಾರದೋ ಉತ್ತತ್ತಿ, ಎಲ್ಲಿಯ ಕುಲ, ಎಲ್ಲಿಯ ಬಾಂಧವ್ಯ ಎಲ್ಲವನ್ನ ಮರೆತ ಅಜ್ಜನ ಜಾತ್ರೆಯೊಳಗ ಅತ್ಯಂತ ಪವಿತ್ರ ಪ್ರೇಮದೊಳಗ ಒಗರಂತ ಕಾರಿಕಾಯಿನ ಪ್ರೇಮ ಭಾವದಿಂದ ಇದು ನಮ್ಮ ಅಜ್ಜ ಕೊಟ್ಟ ಪ್ರಸಾದ, ನಮ್ಮ ಅಜ್ಜನ ಪ್ರಸಾದ ಅಂತ ಸ್ವೀಕಾರ ಮಾಡುತ್ತೆ ಹೊರತು ಇದನ್ನ ಯಾರು ಒಗದ್ರಂತ ಮೂಲವನ್ನು ಹುಡುಕಕ್ ಹೋಗಲ್ಲ. ದಟ್ಸ್ ಲೈಕ್ ಎ ಬ್ಯೂಟಿ ಆಫ್. ಅದಕ್ಕೆ ಜ್ಞಾನ ಯಾಕೆ ಬೇಕು ಅಂದ್ರೆ ದೀಪ ತುಂಬಾ ಚೆನ್ನಾಗಿ ಬೆಳಕಿದ್ರೆ ಓಡಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಹಂಗೆ ನಮ್ಗೆ ಜ್ಞಾನ ತುಂಬಾ ಚೆನ್ನಾಗಿತ್ತಂದ್ರೆ ಎಂಥ ತೊಂದರೆಗಳನ್ನು ನೀಗಿಸುವಂತ ಕೆಲಸ ನಮ್ಮಲ್ಲೇ ಇದೆ. ಅದನ್ನ ನಾವು ಚೆನ್ನಾಗಿ ಉಪಯೋಗ ಮಾಡಿಕೊಳ್ಳೋ ಸಲುವಾಗಿ ಈ ಒಂದು ಜ್ಞಾನ ದಾಸೋಹವನ್ನು ಹಿಂದಿನವರು ಮೊದಲಿನಿಂದ ಇಟ್ಕೊಂಡು ಬಂದಿದ್ದಾರೆ. ಸುಮಾರು 31 ವರ್ಷಗಳವರೆಗೆ ಇದನ್ನು ತಾವು ನಡೆಸಿಕೊಂಡು ಬಂದಿದ್ದೀರಿ. ಮಠನೂ ಚಲೋ ಮಾಡಿಕೊಂಡಿರಿ. ಊರಾಗ ಹುಡುಗರು ಬಹಳ ಚಲೋ ನೇವಿ ಗೀವಿ ಆ ಕಡೆ ಈ ಕಡೆ ನೌಕರಿಗೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆನೂ ಆಗಿದೆ. ಬಹಳ ಹುಡುಗರು ನನಗೆ ಹೇಳ್ತಾವ, ಏನಂತನಿಲ್ಲ, ನೀವು ಜ್ಞಾನ ದಾಸೋಹ ನಿಲ್ಲಿಸಬೇಡ್ರಿ, ಅದರಿಂದ ನಾವೆಲ್ಲ ಪರಿವರ್ತನೆ ಆಗಿವಿ, ನಮ್ಮಲ್ಲೆಲ್ಲ ಒಟ್ಟು ನೌಕರಿಗೆ ಹೋಗಿದ್ವಿ ನಾವೆಲ್ಲ ಅನ್ನೋ ಮಾತನ್ನ ಅವ್ರು ಹೇಳ್ತಿರ್ತಾರೆ, ಮೇಲೆ ಹೇಳ್ತಿರ್ತಾರೆ. ಅದನ್ನ ನೀವು ಇತ್ತಿತ್ತಲಾಗಿ ಸುಮಾರು ಬಹಳಷ್ಟು ಹುಡುಗರು ನಮ್ಮಲ್ಲಿ ನೌಕರಿಗೆ ಏನು ಹೋದ್ವಲ್ಲ, ಇದ್ರ ಪ್ರತೀಕ ಏನು ಅಂದ್ರೆ ನಿಜವಾದ ಜ್ಞಾನ. ಮನುಷ್ಯನಿಗೆ ಒಳಗೆ ಅಂತರಂಗದ ಜ್ಞಾನ ಇತ್ತಂದ್ರೆ ಎಂಥ ಕಾರ್ಯವನ್ನು ಮಾಡಬಹುದು, ಎಂಥ ನೇವಿನಲ್ಲೂ ಹೋಗ್ಬೋದು, ಡಿಪಾರ್ಟ್ಮೆಂಟ್ ಪೊಲೀಸ್ನಲ್ಲೂ ಹೋಗ್ಬೋದು, PSI ಆಗ್ಬೋದು. ಇದು ಕಾರಣ ಏನು ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ನಾವು ಉಪಯೋಗ ಮಾಡಿಕೊಳ್ಬೇಕು. ನಾವು ಉಪಯೋಗ ಮಾಡಿಕೊಂಡಾಗ ನಾವು ದೊಡ್ಡವರಾಗ್ತೀವಿ, ಆಮೇಲೆ ಇನ್ನೊಬ್ಬರನ್ನ ದೊಡ್ಡವ್ರು ಮಾಡಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಈಗ ನೋಡ್ರಿ, ಏನೂ ಇಲ್ಲ, ಸುಮ್ಮನೆ 2 ಪೇಟಿ ತವಲ ನಿಮ್ಮ ಮುಂದೆ ಕೂತ್ಕೊಂಡದ, ಅವೇನು ಮಾತಾಡೋದಿಲ್ಲ. ಈಗ ಅದ್ರ ಮೇಲೆ ಕೈ ಆಡಿಸಿರೋ ಮಾತಾಡ್ತಾವ ಎಲ್ಲ ಒಟ್ಟು. ಹಂಗೆ ನಮ್ಮದು ಹಂಗೆ ಒಳಗೊಂದು ಶಕ್ತಿ ಇರ್ತದೆ ನಮಗೆ. ಆ ಶಕ್ತಿಯನ್ನ ಕೈಯಾಡಿಸ್ಬೇಕಾದ್ರೆ ನಮ್ಗೆ ಏನು ಬೇಕು ಅಂದ್ರೆ ಇಂಥ ಪ್ರವಚನಗಳು ಬೇಕು. ಈ ಪ್ರವಚನ ಸುಮ್ಮನೆ ಕೈಯಾಡಿಸ್ತಾ ಇದ್ರೆ ಬಹಳಷ್ಟು ಜೀವನ ದರ್ಶನಕ್ಕೆ ಬೇಕಾದಂತ ವಿಚಾರಗಳನ್ನ ತುಂಬಾ ಚೆನ್ನಾಗಿ ಕೊಟ್ಟರು. ಇನ್ನು ಪ್ರವಚನ ಕಾರ್ಯಕ್ರಮ ಮುಗಿದ ಬಳಿಕ ಪ್ರವಚನಕ್ಕೆ ಬಂದ ಭಕ್ತರಿಗೆ ಡಾ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಮತ್ತು ಮಹಂತ ಬಸವಲಿಂಗ ಸ್ವಾಮೀಜಿ ಅವರಿಂದ ಮಹಾಪ್ರಸಾದಕ್ಕೆ ಚಾಲನೆ ಕೊಟ್ಟಿದ್ರು. ಈ ವೇಳೆ ಮುತ್ತಾಳ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಹಾಪ್ರಸಾದದ ಲಾಭ ಪಡೆದುಕೊಂಡಿದ್ದಾರೆ. ವಿನಾಯಕ ಭೋಸಲೆ, ಎಜಿ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
AJ24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.